given the linear equation 2x plus 3y minus 8 is equal to 0, write another linear equation in two variables such that the geometric representation of the pair so formed is intersecting lines, parallel lines and coinciding lines. ಇಲ್ಲಿ 3 ಕೇಸಸ್ ಇದೆ ಅಲ್ವಾ? ಸೊ ಏನ್ ಕೇಳ್ತಾ ಇದ್ದಾರೆ, ಒಂದು ಲೈನ್ ಕೊಟ್ಟಿದ್ದೀವಿ 2x plus 3y minus 8 is equal to 0 ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ಒಳ್ಳೇದು. ಇದಕ್ಕೆ ತಕ್ಕಂತ ಮತ್ತೊಂದು ಲೈನ್ ಬರಿಬೇಕು. ಹೇಗೆ ಅಂತ ಹೇಳಿದ್ರೆ ಅದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ಬೇಕು. ಸೊ ಮೊದಲನೇ ಭಾಗ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇದಕ್ಕೋಸ್ಕರ ನೀವು ಮೊದಲನೇದಾಗಿ ಕಂಡೀಷನ್ ಬರಿ. ಕಂಡೀಷನ್ ಏನು? ಕಂಡೀಷನ್ ಬಂದು a1/a2 should not be equal to b1/b2 ಅಂತ ಹೇಳಿದ್ರೆ ಈ ಕೇಸಲ್ಲಿ 2/a2 should not be equal to 3/b2. ಆಯ್ತಾ? ಯಾವ ನಂಬರ್ ಸ್ಯಾಟಿಸ್ಫೈ ಆಗುತ್ತೆ? 2/4 1/2 ಆಗುತ್ತಲ್ಲ, ಇಟ್ಸ್ ನಾಟ್ ಈಕ್ವಲ್ ಟು 3/9 1/3 ಆಗುತ್ತೆ ಅಲ್ವಾ? ಹಾಗಾಗಿ ಮತ್ತೊಂದು ಇಕ್ವೇಶನ್, ಇದು ನಿಮ್ಮ a2 ಆಗುತ್ತೆ, ಇದು ನಿಮ್ಮ b2 ಆಗುತ್ತೆ. therefore we have the equation. therefore your second equation is 4x plus 9y minus 8 is equal to 0. ಕಾನ್ಸ್ಟೆಂಟ್ ಏನ್ ಬೇಕಾದ್ರೂ ಆಗ್ಬೋದು, ಪ್ಲಸ್ 8 ಅನ್ನು ಹಾಕಿ, ತೊಂದರೆ ಇಲ್ಲ. ಎರಡನೇ ಪ್ರಶ್ನೆ, ಪ್ಯಾರಲಲ್ ಲೈನ್ಸ್. ಕಂಡೀಷನ್ ಏನು? ಇದು ನಿಮ್ಮ ಆನ್ಸರ್. ಕಂಡೀಷನ್ ಎರಡು ಲೈನ್ ಪ್ಯಾರಲಲ್ ಆಗೋದು ಕಂಡೀಷನ್ ಏನು ಬರುತ್ತೆ? a1/a2 is equal to b1/b2 is not equal to c1/c2 ಅಂತ ಹೇಳಿದ್ರೆ 2/a2 should be equal to 3/b2 but should not be equal to minus 8/c2. So this we can take 2/4 should be equal to 3/6, 1/2 1/2 ಆಗುತ್ತೆ ಅಲ್ವಾ? should not be equal to minus 8/8, ಇದು 1/1 ಆಗುತ್ತೆ. ಸೊ ಇದು ತಗೊಬಹುದು. therefore ನಿಮ್ಮ ಉತ್ತರ ಇದು. ಸೆಕೆಂಡ್ ಈಕ್ವೇಶನ್ 4x plus 6y plus 8, ಇದು ಪ್ಲಸ್ ಅಲ್ವಾ, is equal to 0. ಸರಿನಾ? ಮೂರನೇ ಪ್ರಶ್ನೆ, ಇದು ಮೊದಲನೇ ಪ್ರಶ್ನೆ, ಎರಡು. ಮೂರನೇ ಪ್ರಶ್ನೆ, ಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳಿದ್ರೆ ಒಂದ್ರ ಮೇಲೆ ಒಂದಿರುವಂತ ಲೈನ್ಗಳು. ಕಂಡೀಷನ್ ಏನು? a1/a2 should be equal to b1/b2 should be equal to c1/c2 ಅಂತ ಹೇಳಿದ್ರೆ 2/a2 should be equal to 3/b2 should be equal to minus 8/c2. ನಾವು ಏನಿದ್ರು ಡಬಲ್ ತಗೊಂಡು ಅಂತ ಹೇಳಿದ್ರೆ ಕೆಳಗಡೆ ಅದೇ ಉತ್ತರ ಅಂತ ಹೇಳಿದ್ರೆ 2/4 is equal to 3/6 is equal to minus 8/-16 ತಗೊಬೇಕು. all of them are equal to half ಅಲ್ವಾ? ಸೊ ಕೊನೆಯದಾಗಿ ನಿಮ್ಮ ಈಕ್ವೇಶನ್ ಬರೀರಿ. therefore second equation 4x plus 6y minus 16 equals to 0. ಸರಿನಾ? ಸೊ ಉತ್ತರ ನೋಡ್ಕೊಂಬಿಡಿ, ಪಾಸ್ ಮಾಡಿ ನೋಡ್ಕೊಂಡಿದ್ರೆ ನೋಡ್ಕೊಳ್ಳಿ.